ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ದಿಶಿಜ ಗುರುಗಿಣಃ ವಿದೇಶ ವಿದ್ಯಾನಾಂ ದಕ್ಷಿಣಾಮೂರ್ತಿ ನಮಃ. ಪ್ರಥಮವಾಗಿ ಇವತ್ತಿನ ವಿಶೇಷ ತಿಳಿಸೋದಾದ್ರೆ ಶತಚಂಡಿಕಾ ಯಾಗ ಮೈಸೂರಿನಲ್ಲಿ ಪ್ರಥಮವಾಗಿ ಮಾಡ್ತಾ ಇರೋಂಥದ್ದು. ಅಂದ್ರೆ ತುಂಬಾ ದಿನಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಶತಚಂಡಿಕಾ ಯಾಗ ಅಂತ ಹೇಳಿದ್ರೆ ಒಂದು ಹೋಮ ಕುಂಡಗಳಲ್ಲಿ ಅವಿಷ್ಟಕವಾಗಿ ಒಂದು 700 ಮಂತ್ರಗಳನ್ನ ಪುನರಾವರ್ತಿಗಳಲ್ಲಿ ಹೇಳಿ ಅವಿಸ್ತನ್ನು ಕೊಡ್ಕೊಂಡ್ ಬಂದಿರುವಂತದ್ದು ಉಂಟು. ಇದೇನಾಗಿದೆ ಶತಚಂಡಿಕಾ ಯಾಗ ವಿಶೇಷ ಅಂದ್ರೆ 108 ಏನಿದ್ದಾರೆ ಅದು ಒಂದು 108 ಹೋಮ ಕುಂಡಗಳಲ್ಲಿ ವಿಶೇಷವಾಗಿ 700 ಮಂತ್ರಗಳನ್ನ ಪುನರಾವರ್ತಿ ಮಾಡಿ ಒಂದು ಅವಿಸ್ತನ್ನು ಕೊಟ್ಟು ಒಂದು ಪೂರ್ಣಾವತಿಯನ್ನು ಕೊಡುವಂತ ವಿಶೇಷವಾದಂತಹ ಭವ್ಯವಾದಂತಹ ಒಂದು ಕಾರ್ಯಕ್ರಮ ಈ ಮೈಸೂರಿನಲ್ಲಿ ನಡೀತಾ ಇದೆ. ಸ್ಥಳ ಬಂದು ಉತ್ನಳ್ಳಿ ಬರುವಂತಹ ಒಂದು ಯುವ ದಸರಾ ನಡೆದಂತಹ ಸ್ಥಳದಲ್ಲಿ ಮಾಡ್ತಾ ಇರುವಂತದ್ದು. ಇದಕ್ಕೆ ಮೈಸೂರಿನಲ್ಲಿರುವಂತದ್ದು ಶತಚಂಡಿಕಾ ಯಾಗದ ಒಂದಿಷ್ಟು ಮಹತ್ವಗಳನ್ನು ತಿಳಿಸೋಣ ಅಂತ. ಮೊದಲನೇದಾಗಿ ಯಾಗನೇ ಬೇರೆ ಹೋಮನೇ ಬೇರೆ. ಇಲ್ಲಿ ನಡೀತಾ ಇರುವಂತದ್ದು ಯಾಗ. ಯಾಗದ ವಿಶೇಷ ಎಂತ ಸಹ ಅಂತಂದ್ರೆ ಆರೋಗ್ಯ ಇಲ್ಲದಂತವರು, ತುಂಬಾ ಆರೋಗ್ಯ ಕೆಟ್ಟಿರುವಂತವರು, ಅಥವಾ ಕುಟುಂಬದಲ್ಲಿ ಪಿತೃದೋಷಗಳಿರುವಂತವರು, ಅಥವಾ ಕುಟುಂಬದಲ್ಲಿ ತುಂಬಾ ಕಲಹಗಳಿರುವಂತವರು, ಅಥವಾ ವಿವಾಹದಲ್ಲಿ ವಿಳಂಬ ಆಗ್ತಾ ಇರುವಂತವರು, ಅಥವಾ ತುಂಬಾ ಪ್ರೌಢಾವಸ್ಥೆಯಲ್ಲಿದ್ದು ಅಂದ್ರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದ್ದು ಸಮಾಧಾನ ನೆಮ್ಮದಿ ಇಲ್ಲ ಅಂತ ಜೀವನವನ್ನು ಕಂಡುಕೊಳ್ಳುವಂತಹ ವಿಶೇಷವಾದಂತಹ ಯಾಗ ಆಗಿರುತ್ತೆ ಇದು. ಈ ಯಾಗದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬೇಕು. ಪ್ರತಿಯೊಬ್ಬರು ಕೂಡ ಅಮ್ಮನವರ ಅನುಷ್ಠಾನವನ್ನು ಪಡೆಯುವಂತದ್ದು. ಏನಂತಕ್ಕೆ ಅಂದ್ರೆ ಇದು ಒಂದು ಶಕ್ತಿಪೀಠ. ನಮ್ಮ ಚಾಮುಂಡಿ ಬೆಟ್ಟದ ಪಕ್ಕ ಜ್ವಾಲಾ ತ್ರಿಪುರ ಸುಂದರಿ ಅಮ್ಮನವರ ಪಕ್ಕದಲ್ಲಿರುವಂತಹ ಮೈದಾನದಲ್ಲಿ ಮಾಡ್ತಾ ಇರುವಂತದ್ದು. ಶ್ರೀ ಸರ್ವಮಂಗಳ ದೇವಸ್ಥಾನ ಸೇವಾ ಟ್ರಸ್ಟ್ ಅವರ ಒಂದು ಅನುಷ್ಠಾನದಲ್ಲಿ ನಡೀತಾ ಇರುವಂತದ್ದು ಇದು. ಹಾಗಾಗಿ ಸಮಸ್ತ ಮೈಸೂರಿನ ಜನತೆ ಹಾಗೂ ನಮ್ಮ ಕರ್ನಾಟಕದ ಜನತೆ ಎಲ್ಲರಿಗೂ ಸಹ ಈ ಒಂದು ಸೌಭಾಗ್ಯವನ್ನು ಕರುಣಿಸಿಕೊಳ್ತಾ ಇರುವಂತದ್ದು ಸರ್ವಮಂಗಳ ದೇವಸ್ಥಾನ ಸೇವಾ ಟ್ರಸ್ಟ್ ಅವರು. ಹಾಗಾಗಿ ಎಲ್ಲರೂ ಕೂಡ ಈ ಯಾಗದಲ್ಲಿ ತನು ಮನ ಧನ ವಿಶೇಷವಾಗಿ ಹೇಳ್ಬಿಡ್ತೀವಿ ನಾವು. ಏನು ಅಂದ್ರೆ ಒಂದು ಪೂರ್ಣಾವತಿಯನ್ನು ಕೊಟ್ಟು ಯಾಗದಲ್ಲಿ ಒಂದು ಅವಿಷ್ಟನ್ನು ಕೊಡ್ತಾ ಇದ್ದೀವಿ. ಈ ಯಾಗದ ವಿಶೇಷ ಅಂದ್ರೆ 13 ಪೂರ್ಣಾವತಿಗಳಾಗತ್ತೆ. ಮತ್ತೆ ಗುಡಾನದಲ್ಲಿ ಬೆಲ್ಲದನ್ನದಲ್ಲಿ ಯಾಗವನ್ನು ಮಾಡ್ತಾರಂತದ್ದು. ಹಾಗಾಗಿ ವಿಶೇಷವಾಗಿ 108 ಯಾಗ 13 ಪೂರ್ಣಾವತಿಗಳು ನಡೆಯುವಂತ ಒಂದು ವಿಶೇಷ ಯಾಗವಾಗಿರುತ್ತೆ. ಈ ಯಾಗಕ್ಕೆ ಒಂದು ಹೇಳ್ತೀವಿ ನಾವು ತನು ಮನ ಧನ ಅಂತ. ತನು ಮನ ಅಂದ್ರೆ ಏನು ಅಂತಂದ್ರೆ ಮನಪೂರ್ವಕವಾಗಿ ಬಂದು ನೋಡೋದು, ಕೇಳೋದು, ಹೇಳೋದು. ಏನು 3 ದಿನ ಕಾರ್ಯಕ್ರಮ ಇದೆ. 27, 28, 29 ಈ 3 ದಿನದಲ್ಲಿ 2 ದಿನ ವಿಶೇಷವಾಗಿರುವಂತದ್ದು. 28ನೇ ತಾರೀಕು ಲಕ್ಷ ಜಪ ಆಗುತ್ತೆ. 29ನೇ ತಾರೀಕು ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆಗೆ ಪೂರ್ಣಾವತಿ ಇದೆ. ಹಾಗಾಗಿ ವಿಶೇಷವಾಗಿ ಪೂರ್ಣಾವತಿಗೆ ಬರುವಂತದ್ದು ಸೇವೆ ಮಾಡುವಂತದ್ದು. ಸೇವೆ ಅಂದ್ರೆ ಈಗೆಲ್ಲ ನಮ್ಮ ಸಮಾಜದಲ್ಲಿ ಒಂದು ಇದಾಗ್ಬಿಟ್ಟಿದೆ. ಸೇವೆ ಅಂದ್ರೆ ಹಣ ಕೊಡಬೇಕು ಹಾಗೆ ಹೀಗೆ ಅಂತ. ಆದ್ರೆ ಏನಾಗಿದೆ ಅಂತಂದ್ರೆ ನಮ್ಮ ಪೂರ್ಣಾವತಿಗೆ 7 ಪೂರ್ಣಾವತಿಗಳು ಮಂತ್ರ ಹೇಳುವಂತದ್ದು. 700 ಮಂತ್ರಗಳನ್ನ 13 ಪೂರ್ಣಾವತಿಗಳು ಕೊಡುವಂತದ್ದು. ಇಲ್ಲಿರುವಂತಹ ನಮ್ಮ ಸಂಸ್ಥೆಯ ಒಂದು ಏನಿದೆ ಕಾಂಟ್ಯಾಕ್ಟ್ ಅಲ್ಲಿ ಕೊಡುವಂತದ್ದು ಅಥವಾ ನಿಮ್ಮಲ್ಲಿ ಸೇವೆ ಮಾಡುವಂತದ್ದು 7 ರೂಪಾಯಿ ಅಥವಾ 13 ರೂಪಾಯಿಗಳನ್ನ ಕೊಟ್ಟರೆ ಸಾಕು ಅಂತ ಹೇಳುವಂತದ್ದು. ಯಾಕೆಂದ್ರೆ 13 ಪೂರ್ಣಾವತಿಗೆ 1 ರೂಪಾಯಿ ಆಗಿರುತ್ತೆ, 700 ಮಂತ್ರಕ್ಕೆ 1 ರೂಪಾಯಿ ಆಗಿರುತ್ತೆ. ಇದು ಋತ್ವಿಕರಿಗೆ ಮತ್ತೆ ಅಲ್ಲಿರುವಂತಹ ಯಾಗಕ್ಕೆ ಸೇವೆ ಮಾಡುವಂತ ವಿಶೇಷ ಫಲ ಅಂತಾನೆ ಹೇಳುವಂತದ್ದಾಗಿರುತ್ತೆ. ಎಲ್ಲ ಹೇಳ್ತಾರೆ ಒಂದು ಯಾಗ ಮಾಡ್ತೀನಿ ಅಂದ್ರೆ ತುಂಬಾ ಖರ್ಚು ಉಂಟು. ಮಹಾರಾಜರ ಕಾಲಗಳಲ್ಲಿ ಮಾಡ್ತಿದ್ದೆವು. ಇತ್ತೀಚೆಗೆ ಯಾಗ ಮಾಡ್ತಾ ಇರುವಂತದ್ದು ವಿಳಂಬ ಆಗಿದೆ, ವಿರಳಗಳಾಗಿದೆ. ದಯವಿಟ್ಟು ಈ ಯಾಗದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಅಮ್ಮನವರ ಪ್ರಸಾದಕ್ಕೆ ಮತ್ತೆ ರಕ್ಷೆಗೆ ಪಾಲ್ಗೊಳ್ಬೇಕು ಅಂತ ನಮ್ರತೆಯಿಂದ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು.